ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅದರತ್ತ ಗಮನ ಕೊಡೋಣ. ಇದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ. ಇಡಿ ಕಚೇರಿಯಲ್ಲಿ ಮೂಡ ಅಧಿಕಾರಿಗಳಿಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಮೂಡ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಮಂಜುನಾಥ್ ವಿಚಾರಣೆ ಆಗ್ತಾ ಇದೆ. ಇಡಿ ಕಚೇರಿಯಲ್ಲಿ ದಾಖಲೆಗಳ ಬಾಕ್ಸ್ ಜೊತೆ ಆಗಮಿಸಿದ್ದಾರೆ ಮಂಜುನಾಥ್. ಮೂಡ ಹಗರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನ ಕೂಡ ಲೋಕಾಯುಕ್ತಕ್ಕೆ ಬರೆದಿದ್ದಾರೆ. ಎಷ್ಟು ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿದೆ ಮತ್ತು ಸಿಎಂ ಅವರ ಪತ್ನಿ, ಅವರ ಬಾಮೈದ, ಲ್ಯಾಂಡ್ ಓನರ್ ದೇವರಾಜ್ ಅವರ ಪಾತ್ರ ಏನು ಅಂತ. ಬರೀ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಬರೀ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲ, ಬದಲಾಗಿ 1000ಕ್ಕೂ ಹೆಚ್ಚು ಸೈಟ್ಗಳು ಕೂಡ ಇದೇ ರೀತಿ ನಿಯಮ ಬಾಹಿರವಾಗಿ ಹಂಚಿಕೆಯಾಗಿದೆ ಅನ್ನುವಂಥ ಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲ್ಯಾಂಡ್ ಆಫೀಸರ್ ಮಂಜುನಾಥ್ ಅವರ ವಿಚಾರಣೆ ಸತತವಾಗಿ ಇಡಿ ಕಚೇರಿಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದಾಖಲೆಗಳ ಬಾಕ್ಸ್ ಸಮೇತ ಮಂಜುನಾಥ್ ಅವರ ಆಗಮನ ಆಗಿದೆ. ಆ ಬಾಕ್ಸ್ ಅಲ್ಲಿ ಏನಿರಬಹುದು, ಏನೆಲ್ಲ ದಾಖಲೆಗಳನ್ನ ತಂದಿರಬಹುದು ಗೊತ್ತಿಲ್ಲ. ಸದ್ಯಕ್ಕಂತೂ ದೊಡ್ಡ ಮಟ್ಟದ ಕುತೂಹಲ. ದೃಶ್ಯ ನೋಡ್ತಾ ಇದ್ದೀರಿ. ರೆಡ್ ಬಾಕ್ಸ್, ರೆಡ್ ಅಂದ್ರೆ ಡೇಂಜರ್ ರೀತಿಯಲ್ಲಿ ಏನಾದ್ರೂ ದಾಖಲೆಗಳು ಇದೆಯಾ ಪೆಟ್ಟಿಗೆಯಲ್ಲಿ ಗೊತ್ತಿಲ್ಲ. ಇಡಿ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ರೆಡ್ ಅಂದ್ರೆ ಡೇಂಜರ್ ಅಂತ ಹೇಳ್ತೀವಿ. ರೆಡ್ ಬಾಕ್ಸ್ ಅಲ್ಲಿ ಅನೇಕ ದಾಖಲೆಗಳನ್ನ ಹೊತ್ಕೊಂಡು ಲ್ಯಾಂಡ್ ಆಫೀಸರ್ ಮಂಜುನಾಥ್ ಅವರ ಆಗಮನ ಏನಾಗ್ತಾ ಇದೆ ಇಡಿ ಕಚೇರಿಯಲ್ಲಿ? ಖಂಡಿತ ಶ್ರುತಿ, ಏನು ಈ ಒಂದು ಲ್ಯಾಂಡ್ ಸ್ಪೆಷಲ್ ಅಕ್ವಿಸಿಷನ್ ಆಫೀಸರ್, ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಮೂಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಈಗ ಇಡಿ ಕಚೇರಿಗೆ ಒಂದು ರೆಡ್ ಬಾಕ್ಸ್ ನಲ್ಲಿ ಸಾಕಷ್ಟು ದಾಖಲೆಗಳನ್ನು ಹೊತ್ಕೊಂಡು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆ ಏನು, ಲೋಕಾಯುಕ್ತ ಪೊಲೀಸರಿಗೆ ಬರೆದಂಥ ಪತ್ರದಲ್ಲಿ ಇಡಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಸುಮಾರು 700 ಕೋಟಿಗಳಷ್ಟು 1095 ಸೈಟ್ಗಳು ಅವ್ಯವಹಾರ ಸದ್ಯಕ್ಕೆ ಈ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಕಂಡು ಬಂದಿದೆ ಅಂತೇಳಿ. ಹೀಗಾಗಿ 2005ರಲ್ಲಿ ಏನು ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ತಮ್ಮ ಭೂಮಿಯನ್ನ ಕನ್ವರ್ಟ್ ಮಾಡಿಸ್ಕೊಳ್ತಾರೆ. ಅದಾದ ಬಳಿಕ ಯಾವೆಲ್ಲ ಭೂಮಿಯನ್ನ ಅಕ್ವೈರ್ ಮಾಡಿದ್ದಾರೆ, ಯಾಕಂತಂದ್ರೆ ಈ ವಿಶೇಷ ಭೂ ಸ್ವಾಧೀನಾಧಿಕಾರಿ ಸಾರಥ್ಯದಲ್ಲೇ ಒಂದು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕು ಅಥವಾ ಯಾವುದೋ ವ್ಯಕ್ತಿಯಿಂದ ಸ್ವಾಧೀನ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ಏನು ದೀಪಾ ಚೋಳನ್ನ ಹಾಜರಾಗಿದ್ರು, ಜೊತೆಗೆ ಕೆಲವು ತಹಶೀಲ್ದಾರ್ಗಳು, ಹಿಂದೆ ಇದ್ದಂತ ಮೂಡ ಆಯುಕ್ತರುಗಳು ಹಾಜರಾಗಿದ್ರು. ಇವ್ರ ಬಳಿ ಸಾಕಷ್ಟು ಯಾರಿಗೆಲ್ಲ ಸೈಟ್ಗಳು ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥ ಇಡಿ ಅಧಿಕಾರಿಗಳು ಯಾರಿಂದ ಎಲ್ಲ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಮತ್ತೆ ಎಷ್ಟು ಪ್ರಮಾಣದ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು, ಇವರು ಹಂಚಿಕೆ ಮಾಡಿರ್ತಕ್ಕಂಥ ಭೂಮಿಗೂ ಮತ್ತೆ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೂ ಮ್ಯಾಚ್ ಆಗುತ್ತೆ, ಈ ಬಗ್ಗೆ ದಾಖಲೆಗಳನ್ನು ತರೋದಕ್ಕೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ಸೂಚಿಸಿದ್ದು. ಅದರಂತೆ ಈಗಷ್ಟೇ ಮಂಜುನಾಥ್ ಇಡಿ ಕಚೇರಿಗೆ ಹಾಜರಾಗಿರ್ತಕ್ಕಂಥದ್ದು. ಹೀಗಾಗಿ ಏನು 2003ರಿಂದ ಈ ಒಂದು ಆರೋಪಗಳು ಕೇಳಿ ಬರ್ತಿದೆ, ಅಲ್ಲಿಂದ ಇಲ್ಲಿವರೆಗೂ ಮೂಡದಿಂದ ಯಾವೆಲ್ಲ ಭೂಮಿಯನ್ನ ಅಕ್ವೈರ್ ಮಾಡಲಾಗಿದೆ ಈ ಬಗ್ಗೆ ಮಂಜುನಾಥ್ ವಿಚಾರಣೆ ಆಗುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಸಹ ಪರಿಶೀಲನೆ ನಡೆಸುವಂಥದ್ದು. ಶ್ರುತಿ, ಓಕೆ ನಾಗರಾಜ್, ಬಹಳ ಪ್ರಮುಖ ಇರೋದು ಜನಸಾಮಾನ್ಯರಿಗೆ ಬರೀ ಸಿಎಂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇದ್ದಾರೆ. ಇಡಿ ಎಂಟ್ರಿ ಆಯಿತು, 14 ಸೈಟ್ಗೆ ಸಂಬಂಧಪಟ್ಟಂತೆ ತನಿಖೆನ ಅನ್ನೋದು ಪ್ರಶ್ನೆ ಇತ್ತು. ಬರೀ 14 ಸೈಟ್ ಅಲ್ಲ, ಬದಲಾಗಿ 1000ಕ್ಕೂ ಹೆಚ್ಚು ಸೈಟ್ಗಳು ಇದೇ ರೀತಿ ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನುವಂಥ ವಿಚಾರವನ್ನ ಇಡಿ ಅಧಿಕಾರಿಗಳೇ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆ ಆಗುತ್ತಾ? ಮಂಜುನಾಥ್ ಅವರ ಪಾತ್ರ ಏನು ಇದರಲ್ಲಿ ಅಂತ? ಖಂಡಿತ ಶ್ರುತಿ, ಏನು ಇವರು ಭೂ ಸ್ವಾಧೀನ ಅಧಿಕಾರಿ ಮೂಡದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವರ ಅಧೀನದಲ್ಲೇ ಈ ಹಿಂದೆ ಮೂಡ ಯಾವುದೆಲ್ಲ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿತ್ತು ಅಥವಾ ಅಕ್ವೈರ್ ಮಾಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿಗೆ ಉಸ್ತುವಾರಿ ಇವರೇ ಆಗಿರ್ತಾರೆ. ಹೀಗಾಗಿ ಇವರನ್ನ ಆ ದಾಖಲೆಗಳ ಸಮೇತ ಇಂತಹ ಪರ್ಟಿಕ್ಯುಲರ್ ಇಯರ್ ಇಂದ ಇಲ್ಲಿವರೆಗೂ ಯಾವೆಲ್ಲ ಭೂಮಿಯನ್ನ ಮೂಡ ಅಕ್ವೈರ್ ಮಾಡಿದೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳ ಸಮೇತ ಬನ್ನಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಮಂಜುನಾಥ್ ಬಂದಿರತಕ್ಕಂಥದ್ದು. ಇದರಲ್ಲಿ ಏನು ಮೂಡ
1997ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆಯನ್ನ ವಶಪಡಿಸಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಮಂಜುನಾಥ್ ತಂದಿದ್ರೆ ನಿಜಕ್ಕೂ ಇದು ಸಿಎಂ ಪತ್ನಿ ಪಾರ್ವತಿಯವರಿಗೆ ಏನು 14 ಸೈಟ್ ಹಂಚಿಕೆ ಆಗಿದೆ ಅದಕ್ಕೆ ಒಂದು ದೊಡ್ಡ ಸಾಕ್ಷ್ಯ ಆಗಿ ಮಾರ್ಪಡುವಂಥದ್ದು. ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಕೇಳಿರ್ತಕ್ಕಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಏನು ಅಂದ್ರೆ 1997 ಆದ ನಂತರ 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜು ಕಡೆಯಿಂದ ಮಾರಾಟ ಆಗೋಕ್ಕಿಂತ ಮುಂಚೆನೆ ಆ ಒಂದು ಭೂಮಿಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು, ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ವು ಅನ್ನೋದಕ್ಕೆ ಸ್ಯಾಟಲೈಟ್ ಇಮೇಜ್ಗಳನ್ನ ಈಗಾಗಲೇ ಪತ್ತೆ ಹಚ್ಚಿ ಆ ಸಂದರ್ಭದಲ್ಲಿ ತೆಗೆದಂತ ಸ್ಯಾಟಲೈಟ್ ಇಮೇಜ್ಗಳನ್ನ ಕ್ರೋಢೀಕರಿಸಿದೆ. ಇದರ ಜೊತೆಗೆ ಏನು ಮೂಡಾದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ಗೆ ಸಂಬಂಧಿಸಿದಂತೆ ಯಾವೆಲ್ಲ ದಾಖಲೆಗಳಿದಾವೆ ಅವುಗಳನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ಮಂಜುನಾಥ್ ಕಡೆಯಿಂದ ದಾಖಲೆಗಳು ಸಿಕ್ಕಿದ್ದೆ ಆದ್ರೆ ಮತ್ತಷ್ಟು ಪ್ರಬಲವಾಗಿ ಸಿಎಂ ಪತ್ನಿಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಸೈಟ್ಗಳು ಅಕ್ರಮ ಅಂತ ಹೇಳೋದಕ್ಕೆ ಸಾಧ್ಯ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಮಂಜುನಾಥ್ ವಿಚಾರಣೆ ಇವತ್ತು ನಡೆಯುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಅದರತ್ತ ಗಮನ ಕೊಡೋಣ. ಇದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ. ಇಡಿ ಕಚೇರಿಯಲ್ಲಿ ಮೂಡ ಅಧಿಕಾರಿಗಳಿಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಮೂಡ ಸ್ಪೆಷಲ್ ಲ್ಯಾಂಡ್ ಆಫೀಸರ್ ಮಂಜುನಾಥ್ ವಿಚಾರಣೆ ಆಗ್ತಾ ಇದೆ ಇಡಿ ಕಚೇರಿಯಲ್ಲಿ. ದಾಖಲೆಗಳ ಬಾಕ್ಸ್ ಜೊತೆ ಆಗಮಿಸಿದ್ದಾರೆ ಮಂಜುನಾಥ್. ಮೂಡ ಹಗರಣದ ತನಿಖೆಯನ್ನ ಇಡಿ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರವನ್ನ ಕೂಡ ಲೋಕಾಯುಕ್ತಕ್ಕೆ ಬರೆದಿದ್ದಾರೆ. ಎಷ್ಟು ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿದೆ ಮತ್ತು ಸಿಎಂ ಅವರ ಪತ್ನಿ, ಅವರ ಬಾಮೈದ, ಲ್ಯಾಂಡ್ ಓನರ್ ದೇವರಾಜ್ ಅವರ ಪಾತ್ರ ಏನು ಅಂತ. ಬರೀ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆಯಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಬರೀ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಅಲ್ಲ, ಬದಲಾಗಿ 1000ಕ್ಕೂ ಹೆಚ್ಚು ಸೈಟ್ಗಳು ಕೂಡ ಇದೇ ರೀತಿ ನಿಯಮ ಬಾಹಿರವಾಗಿ ಹಂಚಿಕೆ ಆಗಿದೆ ಅನ್ನುವಂಥ ಅಂಶ. ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲ್ಯಾಂಡ್ ಆಫೀಸರ್ ಮಂಜುನಾಥ್ ಅವರ ವಿಚಾರಣೆ ಸತತವಾಗಿ ಇಡಿ ಕಚೇರಿಯಲ್ಲಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದಾಖಲೆಗಳ ಬಾಕ್ಸ್ ಸಮೇತ ಮಂಜುನಾಥ್ ಅವರ ಆಗಮನ ಆಗಿದೆ. ಆ ಬಾಕ್ಸ್ ಅಲ್ಲಿ ಏನಿರಬಹುದು, ಏನೆಲ್ಲ ದಾಖಲೆಗಳನ್ನ ತಂದಿರಬಹುದು ಗೊತ್ತಿಲ್ಲ. ಸದ್ಯಕ್ಕಂತೂ ದೊಡ್ಡ ಮಟ್ಟದ ಕುತೂಹಲ. ದೃಶ್ಯ ನೋಡ್ತಾ ಇದ್ದೀರಿ, ರೆಡ್ ಬಾಕ್ಸ್. ರೆಡ್ ಅಂದ್ರೆ ಡೇಂಜರ್ ರೀತಿಯಲ್ಲಿ ಏನಾದ್ರೂ ದಾಖಲೆಗಳು ಇದೆಯಾ ಪೆಟ್ಟಿಗೆಯಲ್ಲಿ ಗೊತ್ತಿಲ್ಲ. ಇಡಿ ಅಧಿಕಾರಿಗಳ ವಿಚಾರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ರೆಡ್ ಅಂದ್ರೆ ಡೇಂಜರ್ ಅಂತ ಹೇಳ್ತೀವಿ. ರೆಡ್ ಬಾಕ್ಸ್ ಅಲ್ಲಿ ಅನೇಕ ದಾಖಲೆಗಳನ್ನ ಹೊತ್ಕೊಂಡು ಲ್ಯಾಂಡ್ ಆಫೀಸರ್ ಮಂಜುನಾಥ್ ಅವರ ಆಗಮನ. ಏನಾಗ್ತಾ ಇದೆ ಇಡಿ ಕಚೇರಿಯಲ್ಲಿ? ಖಂಡಿತ ಶ್ರುತಿ, ಏನು ಈ ಒಂದು ಲ್ಯಾಂಡ್ ಸ್ಪೆಷಲ್ ಅಕ್ವಿಸಿಷನ್ ಆಫೀಸರ್ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಮೂಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಈಗ ಇಡಿ ಕಚೇರಿಗೆ ಒಂದು ರೆಡ್ ಬಾಕ್ಸ್ ನಲ್ಲಿ ಸಾಕಷ್ಟು ದಾಖಲೆಗಳನ್ನ ಹೊತ್ಕೊಂಡು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆ ಏನು, ಲೋಕಾಯುಕ್ತ ಪೊಲೀಸರಿಗೆ ಬರೆದಂತ ಪತ್ರದಲ್ಲಿ ಇಡಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಸುಮಾರು 700 ಕೋಟಿಗಳಷ್ಟು 1095 ಸೈಟ್ಗಳು ಅವ್ಯವಹಾರ ಸದ್ಯಕ್ಕೆ ಈ ಒಂದು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಕಂಡು ಬಂದಿದೆ ಅಂತೇಳಿ. ಹೀಗಾಗಿ 2005ರಲ್ಲಿ ಏನು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ಭೂಮಿಯನ್ನ ಕನ್ವರ್ಟ್ ಮಾಡಿಸ್ಕೊಳ್ತಾರೆ. ಅದಾದ ಬಳಿಕ ಯಾವೆಲ್ಲ ಭೂಮಿಯನ್ನ ಅಕ್ವೈರ್ ಮಾಡಿದ್ದಾರೆ, ಯಾಕಂತಂದ್ರೆ ಈ ವಿಶೇಷ ಭೂ ಸ್ವಾಧೀನಾಧಿಕಾರಿ ಸಾರಥ್ಯದಲ್ಲೇ ಒಂದು ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕು ಅಥವಾ ಯಾವುದೋ ವ್ಯಕ್ತಿಯಿಂದ ಸ್ವಾಧೀನ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಳುವಂಥದ್ದು. ಈಗಾಗಲೇ ಏನು ದೀಪಾ ಚೋಳನ್ನ ಹಾಜರಾಗಿದ್ರು, ಜೊತೆಗೆ ಕೆಲವು ತಹಶೀಲ್ದಾರ್ಗಳು, ಹಿಂದೆ ಇದ್ದಂತ ಮೂಡ ಆಯುಕ್ತರುಗಳು ಹಾಜರಾಗಿದ್ರು. ಇವ್ರ ಬಳಿ ಸಾಕಷ್ಟು ಯಾರಿಗೆಲ್ಲ ಸೈಟ್ಗಳು ಹಂಚಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥ ಇಡಿ ಅಧಿಕಾರಿಗಳು ಯಾರಿಂದ ಎಲ್ಲ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಮತ್ತೆ ಎಷ್ಟು ಪ್ರಮಾಣದ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು, ಇವರು ಹಂಚಿಕೆ ಮಾಡಿರ್ತಕ್ಕಂಥ ಭೂಮಿಗೂ ಮತ್ತೆ ವಶಪಡಿಸಿಕೊಂಡಿರ್ತಕ್ಕಂಥ ಭೂಮಿಗೂ ಮ್ಯಾಚ್ ಆಗುತ್ತೆ, ಈ ಬಗ್ಗೆ ದಾಖಲೆಗಳನ್ನು ತರೋದಕ್ಕೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ಸೂಚಿಸಿದ್ದು. ಅದರಂತೆ ಈಗಷ್ಟೇ ಮಂಜುನಾಥ್ ಇಡಿ ಕಚೇರಿಗೆ ಹಾಜರಾಗಿರ್ತಕ್ಕಂಥದ್ದು. ಹೀಗಾಗಿ ಏನು 2003ರಿಂದ ಈ ಒಂದು ಆರೋಪಗಳು ಕೇಳಿ ಬರ್ತಿದೆ, ಅಲ್ಲಿಂದ ಇಲ್ಲಿವರೆಗೂ ಮೂಡದಿಂದ ಯಾವೆಲ್ಲ ಭೂಮಿಯನ್ನ ಅಕ್ವೈರ್ ಮಾಡಲಾಗಿದೆ ಈ ಬಗ್ಗೆ ಮಂಜುನಾಥ್ ವಿಚಾರಣೆ ಆಗುವಂಥದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಸಹ ಪರಿಶೀಲನೆ ನಡೆಸುವಂಥದ್ದು. ಶ್ರುತಿ.
ಓಕೆ ಓಕೆ ನಾಗರಾಜ್, ಬಹಳ ಪ್ರಮುಖ ಇರೋದು ಜನಸಾಮಾನ್ಯರಿಗೆ ಬರೀ ಸಿಎಂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾ ಇದ್ದಾರೆ. ಇಡಿ ಎಂಟ್ರಿ ಆಯಿತು, 14 ಸೈಟ್ಗೆ ಸಂಬಂಧಪಟ್ಟಂತೆ ತನಿಖೆನ ಅನ್ನೋದು ಪ್ರಶ್ನೆ ಇತ್ತು. ಬರೀ 14 ಸೈಟ್ ಅಲ್ಲ, ಬದಲಾಗಿ 1000ಕ್ಕೂ ಹೆಚ್ಚು ಸೈಟ್ಗಳು ಇದೇ ರೀತಿ ಅಕ್ರಮವಾಗಿ ಹಂಚಿಕೆ ಆಗಿದೆ ಅನ್ನುವಂಥ ವಿಚಾರವನ್ನ ಇಡಿ ಅಧಿಕಾರಿಗಳೇ ಲೋಕಾಯುಕ್ತಕ್ಕೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಚಾರಣೆ ಆಗುತ್ತಾ? ಮಂಜುನಾಥ್ ಅವರ ಪಾತ್ರ ಏನು ಇದರಲ್ಲಿ ಅಂತ?